ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ದ್ವಿತೀಯ PUC ಕನ್ನಡದಲ್ಲಿನ ಪಗೆಯಂ ಬಾಲಕನೆಂಬರೆ ಎಂಬ ಸೋಮೇಶ್ವರನ ಶತಕದ ಕುರಿತು ಸರಳ ಸಾರಾಂಶವನ್ನು ನಾನು ಇಲ್ಲಿ ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. ಇದನ್ನು ಬರೆದಿರುವಂಥವರು ಪುಲಿಗೆರೆ ಸೋಮನಾಥ. ಈತನ ಪರಿಚಯವನ್ನು ನಾವು ನೋಡುವುದಾದರೆ, ಧಾರವಾಡ ಜಿಲ್ಲೆಯ ಪುಲಿಗೆರೆ ಎಂಬ ಊರಿನ ಸೋಮನಾಥನು ಪುಲಿಗೆರೆ ಸೋಮನಾಥನೆಂದೇ ಖ್ಯಾತನಾಗಿದ್ದಾನೆ. ಪುಲಿಗೆರೆಯು ಈಗ ಲಕ್ಷ್ಮೇಶ್ವರ ಎಂಬ ಹೆಸರನ್ನು ಹೊಂದಿದೆ. 16ನೇ ಶತಮಾನದಲ್ಲಿದ್ದ ಈ ಕವಿಯು ಪುಲಿಗೆರೆಯ ಸೋಮೇಶ್ವರನ ಮಹಾಭಕ್ತನಾಗಿದ್ದನು. ಆದ್ದರಿಂದಲೇ ತನ್ನ ಪ್ರತಿ ಪದ್ಯಗಳ ಕೊನೆಯಲ್ಲಿ ಹರಹರ ಶ್ರೀ ಚನ್ನ ಸೋಮೇಶ್ವರ ಎಂಬ ಅಂಕಿತವನ್ನು ಕಾಣಿಸಿದ್ದಾನೆ. ಈತ ರಚಿಸಿರುವ ಕಾವ್ಯಕ್ಕೂ ಸೋಮೇಶ್ವರ ಶತಕ ಎಂಬ ಹೆಸರನ್ನೇ ಇರಿಸಿದ್ದಾನೆ. ಕನ್ನಡ ಶತಕ ಸಾಹಿತ್ಯದಲ್ಲಿ ಸೋಮನಾಥನ ಈ ಕೃತಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಇದರ ಅನೇಕ ಪದ್ಯಗಳು ಜನಸಾಮಾನ್ಯರ ಬಾಯಲ್ಲಿ ನಲಿದಾಡುತ್ತಿರುತ್ತವೆ. ನೀತಿಬೋಧೆ, ಸ್ವತಂತ್ರ ಲೋಕಾನುಭವ, ಸ್ವೋಪಜ್ಞತೆಯಿಂದ ಈ ಪದ್ಯಗಳು ಮನಸೆಳೆಯುತ್ತವೆ. ಬನ್ನಿ, ಈ ಶತಕದ ಸಾಲುಗಳನ್ನು ಮತ್ತೆ ಅದರ ಸಾರಾಂಶವನ್ನು ನಾನು ತಿಳಿಸುತ್ತೇನೆ. ಮೊದಲನೇ ಸಾಲುಗಳು ಹೀಗಿದ್ದಾವೆ. ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದಲ್ ಅರಿಯಲ್ ಸರ್ವಜ್ಞನಪ್ಪಂ, ನರಂ ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇದರ ಸಾರಾಂಶ ಅಥವಾ ಇದರ ಅರ್ಥವನ್ನು ಈ ರೀತಿ ಹೇಳಬಹುದು. ಮನುಷ್ಯ ತಿಳುವಳಿಕೆಯನ್ನು ಬಹುಮೂಲಗಳಿಂದ ಪಡೆದು ಸರ್ವಜ್ಞನೆನಿಸುತ್ತಾನೆ. ಅನೇಕ ತೊರೆಗಳು ಬಂದು ಸೇರಿ ಒಂದು ದೊಡ್ಡ ಸಮುದ್ರವಾಗುವಂತೆ ಮನುಷ್ಯನು ಕೆಲವು ವಿಷಯಗಳನ್ನು ಅದನ್ನು ಚೆನ್ನಾಗಿ ಬಲ್ಲ ಪಂಡಿತರಿಂದಲೂ, ಕೆಲವನ್ನು ಶಾಸ್ತ್ರ ಗ್ರಂಥಗಳನ್ನು ಓದುವ ಮೂಲಕವೂ, ಇನ್ನು ಕೆಲವನ್ನು ಇತರರ ಆಚರಣೆಯ ಅನುಕರಣೆಯಿಂದಲೂ, ಕೆಲವನ್ನು ಸ್ವಬುದ್ಧಿಯಿಂದಲೂ, ಮತ್ತೆ ಕೆಲವನ್ನು ಸುಜನರ ಸಹವಾಸದಿಂದಲೂ ತಿಳಿದುಕೊಳ್ಳುವುದರಿಂದ ಸರ್ವಜ್ಞತೆಯನ್ನು ಮನುಷ್ಯ ಸಾಧಿಸಬಹುದೆಂದು ಸೋಮನಾಥನು ಹೇಳಿರುವನು. ಎರಡನೆಯ ಪ್ಯಾರ ಹೀಗಿದೆ. ಉಣದಿರ್ಪ ದಣಮಿರ್ದೊಡೇನು ಸುತನಿರ್ದೇಂ ಮುಪ್ಪಿನಲ್ಲಾಗದ, ವನಗಲ್ ಪೈರಿಗೆ ಬಾರದಿರ್ದ ಮಳೆ ತಾಂ ಬಂದೇನ್ ಆಪತ್ತಿನೋಳ್, ಮಣಿದುಂ ನೋಡದ ಬಂಧುವೇತಕ್ ಎನಿಸಲ್ ಕಾಲೋಚಿತ ಕೈದಿದ, ತೃಣವೇ ಪರ್ವತವಲ್ಲವೇ ಹರಹರ ಶ್ರೀ ಚನ್ನ ಸೋಮೇಶ್ವರ. ಇದರ ಭಾವಾರ್ಥ ಸಾರಾಂಶ ಹೀಗಿದೆ. ಅಗತ್ಯ ಬಿದ್ದಾಗ ಸಕಾಲದಲ್ಲಿ ಪ್ರಯೋಜನಕ್ಕೆ ಬಾರದ ವಸ್ತು, ಸಂಗತಿ, ವ್ಯಕ್ತಿಗಳಿಂದ ಯಾವ ಉಪಯೋಗವೂ ಇಲ್ಲವೆಂಬುದನ್ನು ಸೋಮೇಶ್ವರ ಹಲವು ಉದಾಹರಣೆಗಳ ಮೂಲಕ ಇಲ್ಲಿ ವಿವರಿಸಿ ಹೇಳಿದ್ದಾನೆ. ಹಣವಿರುವುದು ಉಪಯೋಗಕ್ಕೆ ಬಾರದ ಧನದಿಂದ ಲಾಭವಿಲ್ಲ. ಅಂತೆಯೇ ಮಗ ಮುಪ್ಪಿನಲ್ಲಿ ತಂದೆ ತಾಯಿಯನ್ನು ಸಲಹಬೇಕು. ಸಲಹದಿರುವ ಮಗನಿದ್ದೂ ಉಪಯೋಗವಿಲ್ಲ. ಮಳೆ ಸಕಾಲದಲ್ಲಿ ಬಂದರೆ ಪ್ರಯೋಜನವಿದೆಯೇ ಹೊರತು ಬೇರೆ ಸಮಯದಲ್ಲಿ ಸುರಿಯುವುದು ವ್ಯರ್ಥ. ಅಂದರೆ ಪೈರು ಒಣಗುತ್ತಿರುವಾಗ ಸುರಿದರೆ ಲಾಭವೇ ಹೊರತು ಅದು ಒಣಗಿದ ಮೇಲೆ ಮಳೆ ಬಂದರೆ ಅದು ವ್ಯರ್ಥವೆಂದು ಇಲ್ಲಿ ಹೇಳಲಾಗಿದೆ. ಅದರಂತೆಯೇ ಕಷ್ಟ ಕಾಲದಲ್ಲಿ ಬಂದು ವಿಚಾರಿಸಿಕೊಳ್ಳುವವನೇ ನಿಜವಾದ ನಂಟ. ಕಷ್ಟಕ್ಕೊದಗಿಬಾರದ ನೆಂಟ ನಿಷ್ಪ್ರಯೋಜಕ. ಸಮಯಕ್ಕೆ ದೊರೆತ ಹುಲ್ಲು ಕಡ್ಡಿಯಷ್ಟು ಸಹಾಯ ಕೂಡ ಅಲ್ಪದ್ದೆನಿಸಿದ ಮಹತ್ತರವೆನಿಸುವುದೆಂದು ಕವಿ ಇಲ್ಲಿ ಹೇಳಿದ್ದಾನೆ. ಮುಂದಿನ ಶತಕ ಹೀಗಿದೆ. ಚಿಗುರೆಂದು ಮೇಲೆ ಬೇವು ಸ್ವಾದಬಹುದೇ ಚೇಳ್ ಚಿಕ್ಕದೆಂದಳ್ ಕರೀಂ, ತೆಗೆಯಲ್ ಕಚ್ಚದೆ ಪಾಲ ನೋಡಿ ಪಣಿಯಂ ಸಾಕಲ್ಕೆ ವಿಶ್ವಾಸಿಯೇ, ಖಗಮಂ ಸಾಕುವೆನೆಂದು ಗೂಗೆಯ ಮರೆಯಂ ಸಂಪ್ರೀತಿಯಿಂದೋವರೆ ಪಗೆಯಂ ಬಾಲಕನೆಂಬರೆ ಹರಹರ ಶ್ರೀ ಚನ್ನ ಸೋಮೇಶ್ವರ. ಸಣ್ಣ ಹುಡುಗ ನಮಗೇನು ಮಾಡಬಲ್ಲನೆಂದು ಶತ್ರುವಾದವನನ್ನು ಎಂದಿಗೂ ಅಲಕ್ಷ್ಯ ಮಾಡಬಾರದು. ದುಷ್ಟರನ್ನು ಅವನ ದುಷ್ಟಗುಣದ ಕಾರಣದಿಂದ ದೂರವಿಡಬೇಕೆಂದು ಕವಿ ಸೋಮನಾಥ ಈ ಪದ್ಯದಲ್ಲಿ ವಿವರಿಸಿದ್ದಾನೆ. ಬೇವಿನ ಎಲೆಯನ್ನು ಚಿಗುರೆಂದು ತಿಂದರೆ ಸಿಹಿಯಾಗಿರುವುದೇ? ಚೇಳನ್ನು ಚಿಕ್ಕದೆಂದು ಪ್ರೀತಿಯಿಂದ ಹಿಡಿದುಕೊಂಡರೆ ಅದು ಕುಟುಕದಿರುತ್ತದೆಯೇ? ಹಾವಿಗೆ ಹಾಲನ್ನು ಕುಡಿಸಿ ಪೋಷಿಸಿದರೆ ಅದು ನಮಗೆ ವಿಶ್ವಾಸವನ್ನು ತೋರುತ್ತದೆಯೇ? ಹಕ್ಕಿ ಸಾಕುವ ಅಪೇಕ್ಷೆಯಿಂದ ಯಾರಾದರೂ ಗೂಬೆ ಮರಿಯನ್ನು ಅಕ್ಕರೆಯಿಂದ ಸಾಕುವರೆ? ಅದೇ ರೀತಿ ಶತ್ರುವನ್ನು ಕೂಡ ಬಾಲಕನೆಂದು ಅಲಕ್ಷ್ಯ ಮಾಡುತ್ತಾರೆಯೇ ಎಂದು ಪ್ರಶ್ನಿಸುವ ಮೂಲಕ ಶತ್ರುಗಳ ವಿಚಾರದಲ್ಲಿ ಎಚ್ಚರದಿಂದಿರಬೇಕೆಂದು ಕವಿ ಹೇಳಿದ್ದಾನೆ. ಇನ್ನು 4ನೇದು.
ಅರೆಯಂ ಸೀಳುವಡಾಣೆ ಮೆಟ್ಟಲಹುದೆ ಚಾನಂಗಳಿಂದ ಅಲ್ಲದೆ ಕಿರುದು ಆಗಿ ಇರ್ದೊಡೆ ಅದೇನ್ ಉಪಾಯ ಪರನ್ ಓರ್ವಂ ಕೋಟಿ ಗಿಡಕ್ಕೂ ಹೆಮ್ಮರನ್ ಇರ್ದೇನ್ ಅದರಿಂದಲ್ ಎತ್ತಬಹುದೇ ಬಲ್ಬಾರಮಂ ಸನ್ನೆ ಸಾವಿರ ಕಾಳಾಳಿನ ಸತ್ವವೈ ಹರಹರ ಶ್ರೀ ಚನ್ನಸೋಮೇಶ್ವರ. ದೇಹ ಬಲಕ್ಕಿಂತ ಸೂಕ್ಷ್ಮಮತಿಗಳ ಬುದ್ಧಿಬಲ ಮುಖ್ಯವೆಂಬುದು ಕವಿ ಇಲ್ಲಿ ನಿರೂಪಿಸಿದ್ದಾನೆ. ಬಂಡೆಯನ್ನು ಸೀಳಬೇಕಾದರೆ ಸಣ್ಣದಾಗಿರುವ ಉಕ್ಕಿನ ಉಳಿಯಿಂದ ಸಾಧ್ಯವೇ ಹೊರತು ದೊಡ್ಡ ಶರೀರವುಳ್ಳ ಆನೆಯ ತುಳಿತದಿಂದ ಅಸಾಧ್ಯ. ಉಪಾಯ ಬಲ್ಲವನು ಒಬ್ಬನೇ ಆದರೂ ಆತ ಸಾಮಾನ್ಯರಾದ ಕೋಟಿ ಜನರಿಗೆ ಸರಿಸಮಾನವಿದ್ದಂತೆ. ಅತೀ ಭಾರದ ವಸ್ತುವನ್ನು ಮೇಲೆತ್ತಬೇಕಾದರೆ ದೊಡ್ಡ ಮರದಿಂದ ಸಾಧ್ಯವಿಲ್ಲ. ಭಾರವನ್ನೆತ್ತುವುದಕ್ಕಾಗಿ ಉಪಯೋಗಿಸುವ ಸನ್ನೆಗೆ 1000 ಮಂದಿಯಷ್ಟು ಬಲವಿರುತ್ತದೆ. ಆದ್ದರಿಂದ ದೇಹದ ಗಾತ್ರಕ್ಕಿಂತ ಯುಕ್ತಿ ಮತ್ತು ಶಕ್ತಿಗೆ ಪ್ರಾಮುಖ್ಯತೆ ಕೊಡಬೇಕೆಂಬುದು ಕವಿಯ ಆಶಯವಾಗಿದೆ. ಇನ್ನು 5ನೇದು, ಇರಿಯಲ್ ಬಲ್ಲೊಡೆ ವೀರನಾಗು ಧರೆಯೊಳ್ ನಾನಾ ಚಮತ್ಕಾರಮಂ ಅರಿಯಲ್ ಬಲ್ಲೊಡೆ ಮಂತ್ರಿಯಾಗು ವಿಭುವಾಗರೆಂದೊಡಂ ಕೋಪಮಂ ತೊರೆಯಲ್ ಬಲ್ಲೊಡೆ ಯೋಗಯಪ್ಪುದರ್ ಅರಿಷಡ್ವರ್ಗಂಗಳಂ ಗೆಲ್ವೊಡೆ ಏತರ ಬಲ್ಲರ್ ಪೋಣೆಯಪ್ಪುದೈ ಹರಹರ ಶ್ರೀ ಚನ್ನಸೋಮೇಶ್ವರ. ಪ್ರತಿಯೊಂದು ಕೆಲಸಕ್ಕೂ ಅದನ್ನು ನಿರ್ವಹಿಸುವ ಸಾಮರ್ಥ್ಯವಿರುವುದು ಮುಖ್ಯವೆಂಬುದನ್ನು ಕವಿ ಸೋಮನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾನೆ. ಅವನ ಅಭಿಪ್ರಾಯದಂತೆ ಯುದ್ಧ ಮಾಡುವುದಕ್ಕೆ ತಿಳಿದಿರುವವನೇ ಸೈನಿಕ ಅಥವಾ ಭಟನಾಗಬೇಕು. ನಾನಾ ವಿಧವಾದ ಬುದ್ಧಿವಂತಿಕೆಯ ಚಮತ್ಕಾರಗಳನ್ನು ತಿಳಿದಿರುವವನು ಮಂತ್ರಿಯಾಗಬೇಕು. ಯಾರು ಏನಂದರೂ ಕೋಪಿಸಿಕೊಳ್ಳದ ತಾಳ್ಮೆಯಿಂದ ಇರುವವನೇ ದೊರೆಯಾಗಬೇಕು. ಕಾಮ ಕ್ರೋಧ ಮೊದಲಾದ ಅರಿಷಡ್ ವರ್ಗವನ್ನು ಗೆಲ್ಲುವ ಸಾಮರ್ಥ್ಯವುಳ್ಳುವವನೇ ಯೋಗಿಯಾಗಬೇಕು. ತನ್ನ ಕೈಯಿಂದ ದಂಡ ತೆರುವ ಯೋಗ್ಯತೆಯುಳ್ಳವನೇ ಮತ್ತೊಬ್ಬರು ಮಾಡುವ ಸಾಲಕ್ಕೆ ಹೊಣೆಯಾಗಬೇಕು ಎಂಬುದಾಗಿ ಕವಿ ಈ ಪದ್ಯದಲ್ಲಿ ನೀತಿ ಹೇಳಿದ್ದಾನೆ. ಮುಂದಿನ ಶತಕ ಹೀಗಿದೆ. ಪೊಡೆಯಲ್ ತುಂಬೆರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪನೇ ಕಡುಪಾಪಂ ಬಲು ಮೀಯಲಾತ ಶುಚಿಯೇ ಕಾಕಾಳಿ ತಾಂ ಮೀಯದೆ ಗುಡಪಾನಂಗಳೊಳದ್ದೆ ಬೇವಿನ ಫಲಂ ಸ್ವಾದಪ್ಪುದೆ ಲೋಕದೊಳ್ ಮಡಿಯೇ ನಿರ್ಮಲ ಚಿತ್ತವೈ ಹರಹರ ಶ್ರೀ ಚನ್ನಸೋಮೇಶ್ವರ. ಇದರ ಸಾರಾಂಶ, ಮೇಲೆ ಕಾಣುವ ಈ ತಳುಕು ಬಳಕೆಗಿಂತ ಒಳಗಿನ ಅಂತಃಸತ್ವ ಗುಣ ಮುಖ್ಯವೆಂಬುದು ಕವಿ ಇಲ್ಲಿ ವಿವರಿಸಿದ್ದಾನೆ. ಹೊಟ್ಟೆಯಲ್ಲಿ ಕಲ್ಮಶವನ್ನು ತುಂಬಿಕೊಂಡು ಮೇಲೆ ತೊಳೆದ ಮಾತ್ರಕ್ಕೆ ಪರಿಶುದ್ಧವಾಗುವುದೇ? ವಿಪರೀತ ಕೆಟ್ಟ ಕೆಲಸ ಮಾಡಿ ಪಾಪಗಳಲ್ಲಿ ತೊಡಗಿರುವವನು ಅನೇಕ ತೀರ್ಥ ಸ್ನಾನಗಳನ್ನು ಮಾಡಿದರೆ ಶುದ್ಧನಾಗುವನೆ. ಕಾಗೆಗಳ ಗುಂಪು ಸ್ನಾನ ಮಾಡುವುದಿಲ್ಲವೇ? ಬೇವಿನ ಹಣ್ಣನ್ನು ಬೆಲ್ಲದ ಪಾನಕದಲ್ಲಿ ಅದ್ದಿಟ್ಟರೆ ಅದರ ಕಹಿಯು ಹೋಗಿ ಸಿಹಿಯಾಗುವುದೇ? ಆದ್ದರಿಂದ ನಿಜವಾದ ಮಡಿ ಎಂದರೆ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಿರುವುದು. ಹೊರನೋಟಕ್ಕೆ ಶುಚಿಯಾಗಿರುವುದರಿಂದ ಯಾವ ಉಪಯೋಗವೂ ಇಲ್ಲ ಎಂಬುದನ್ನು ಕವಿ ಹಲವು ಉದಾಹರಣೆಗಳ ಮೂಲಕ ವಿವರಿಸಿದ್ದಾನೆ. ಪ್ರೀತಿಯ ಮಕ್ಕಳೇ, ಇದು ಇಷ್ಟಾಗಿತ್ತು ಈ ಒಂದು ವಿಡಿಯೋದಲ್ಲಿ ಪಗೆಯಂ ಬಾಲಕನೆಂಬರೆ ಎಂಬ ಶತಕದ ಸರಳವಾದ ಸಾರಾಂಶವನ್ನು ನಾನು ತಿಳಿಸಲು ಪ್ರಯತ್ನ ಪಟ್ಟಿದ್ದೇನೆ. ಇದು ನಿಮಗೆ ಇಷ್ಟವಾಗಿದೆ ಅಂತೇಳಿ ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ, ಒಂದು ಲೈಕನ್ನು ಮಾಡಿ, ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇಂತಹದೇ ಮತ್ತೊಂದು ವಿಡಿಯೋವನ್ನು ನಿಮ್ಮ ಮುಂದೆ ತರುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.